ಇವತ್ತಲ್ಲ ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಇವರು. ನಾವ್ ಇಲ್ಲಿರೋರು ನಮ್ ಜಿಲ್ಲೆದ ಮರದ ಒಬ್ರು ಪ್ರಶ್ನೆ ಮಾಡಬಾರ್ದು ಇವ್ರಿಗೆ. ಪತ್ರಿಕೆ ಟಿವಿನಲ್ಲಿ ಬಂದ್ಮ್ಯಾಗ ಎಚ್ಚೆತ್ಕೊಳ್ಬೇಕು, ಅಲ್ಲಿ ಚೆಕ್ ಮಾಡ್ಬೇಕು. ತಪ್ಪಿತ್ತು ಅಂದ್ರೆ ನಾ ಕೊಟ್ಟದ್ದು ಮೊರದಿ ತಪ್ಪಿತ್ತು, ಮಾಹಿತಿ ತಪ್ಪಿತ್ತು ಅಂದ್ರೆ ನನ್ ಮ್ಯಾಗ ಕೇಸ್ ಹಾಕ್ಲಿ, ನಾ ಜೈಲಿಗೆ ಹೋಗ್ತೀನಿ. ಅದನ್ನೆಲ್ಲ ಏನಿಲ್ಲ. ಆಮೇಲೆ ನೋಡ್ರಿ ಮೇಡಮ್, ಅದ್ರ ವಿಡಿಯೋ ನೋಡ್ರಿ, ವಿಜಲ್ಗಳು ನೋಡ್ರಿ. ಹೊಳೆಯಲ್ಲಿ ನೀವು ಯಾವ ಸರ್ಕಾರದ ಯಾವ ಇಂಜಿನಿಯರ್ಗಳು ಇಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದ್ರೆ ಯಾರು ಮಾಡಕ್ಕಲ್ಲ. ಆ ನದಿ ನೀರಿನಲ್ಲಿ ಲೋಡ್ ಮಾಡ್ಕೊಂಡ್ರ ಅವ್ರು ತರ್ಲಕ್. ಆ ವಿಜಲ್ ನೋಡ್ರಿ ಮೇಡಮ್, ಯಾವ್ದು ಎಕ್ಸ್ಪೆಕ್ಟ್ ಆಗಾಯ್ತು, ಯಾವ ಸರ್ಕಾರದ ಅನುದಾನ ಮಾಡಿದ್ರು. ಡಾಂಬರ್ ರೋಡ್ ಸತ್ಯ ಕಿತ್ತು ಕೆಲವೊಂದು ಹಳ್ಳಿ ಬಸ್ ಇಲ್ಲ, ಅದ್ರಲ್ಲಿ ಮಣ್ಣಿಂದ ಲಾರಿ ಮಾಡಿ ಹತ್ತ ಲಾರಿ ಹೋಗಿ ಸ್ಟೇಷನ್ ಬೈತಾರಂತ. ಇಲ್ಲಿ ತರ ಕಣ್ಣ ಕಾಣಕ್ಲಿ ಇವ್ರಿಗೆ. ಆ PSI ಮುಂಜಾನೆ ಡ್ಯೂಟಿಗೆ ಹೋಗಲ್ಲತ್ರಿ, ಸಾಯಂಕಾಲ ಇವ್ರು ಕೆಲಸ ಅಂತ ಅಲ್ಲಿ ಹೋಗೋದಾಗ ಎಲ್ಲರಿಗೂ ಹೋದ್ ಅನ್ಸಿದ್ರೆ ರೊಕ್ಕ. ಮುಂಜಾನೆ ಡ್ಯೂಟಿ ಹೋಗ್ಲಿ ಹಿಂಗೆ ಎಲ್ಲಿದ್ರಿ ಅಂದ್ರೆ ಅಲ್ಲಿ ಜನ ಬಂದು 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 ಕುಂತ್ ಕೇಸಿ ಸಂಜೆ ತನಕ ಕುಂತ್ ಬೇಸಂತ. ಎಕ್ಚುಲಿ ಅದು ಸಿಟಿ ಒಡಿಗೆರ್ ಬಿಟ್ಟು ಹೊರಗಾದ್ರಿ, ಅದು ಯಾರು ಹೇಳರ್ಲಿಕ್ಕೆ ಕೇಳಲ್ಲ. ಅಲ್ಲಿ ಏನ್ ಕುಂದ್ರ ಹಾಕೋದು, ಅರೆಸ್ಟ್ಮೆಂಟ್ ಕೊಡೋದು, ಆ ರೊಕ್ಕ ವಸೂಲು ಮಾಡೋದು. ಸ್ಟೇಷನ್ ಒಂದ್ಲಿಂದ ಲಾರಿ ಹೋಗ್ತಾವ ಮೇಡಮ್, ಅದನ್ನ ನೋಡ್ರಿ ನಿಮ್ಮಲ್ಲಿ ವಿಜಲ್. ಅದೇ ನಾನು ನೋಡ್ತಾ ಇದ್ದೆ ಒಂದ್ಲಿಂದ ಲಾರಿ ಹೋಗ್ತದ ಅಂದ್ಮ್ಯಾಕ ಇವ್ರ ಕೆಲಸ ಏನಾದ್ರು ಮೇಡಮ್, ಇವ್ರು ಸರ್ಕಾರ ಏನಂತ ಕೊಟ್ಟು ಇವ್ರು ಸರ್ಕಾರ ಗಾಡಿ, ಸರ್ಕಾರ ಡ್ರೈವರ್, ಸರ್ಕಾರ ಡೀಸೆಲ್, ಇದು ಇವ್ರಿಗೆ ಬೇಕಾಗಿತ್ತು ಅನ್ನೋದು ಅಷ್ಟೆಲ್ಲ ಇತ್ತು. ಮತ್ತೆ ಅಕ್ರಮ ಚಟುವಟಿಕೆ ಕಡಿವಾಣ ಹಾಕೋದನ್ ಬಿಟ್ಟು ಅವ್ರ ಜೊತೆ ಕೈ ಜೋಡಿಸ್ತೀರಿ ಅಂದ್ಮ್ಯಾಕ ಮತ್ತೆ ನೀವಿದ್ದೇನು ಉಪಯೋಗ? ನೀವು ಇರ್ಬೇಕು ಯಾಕಂತ ನಾವು ನೀವು ಜೋಡಿಸಿಲ್ಲ, ನೀವು ಬೇಕಾಗಿಲ್ಲ, ನಿಮ್ ಸ್ಟೇಷನೇ ಬೇಡ. ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲರೂ ವರ್ಗಾವಣೆ ಮಾಡ್ಬೇಕಂತ ಅದ್ ನೋಡ್ರಿ ಮೇಡಮ್. ನಮ್ದು ಈಗ ಮುಂದಿನ ಮತ್ತೆ ಹೋರಾಟ ಅದ. ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲರ ನಂಬರ್ ಅವ್ರ ಮೇಲೆ ಈಗ ಮೇಲಧಿಕಾರಿ ಕಳಿಸ್ತೀವಿ ಮೇಡಮ್. ಸ್ಪಾಟಿಯಲ್ಲಿ ಸ್ಪಾಟಿಗೆ ಬರ್ತಾರಂತ ಸುದ್ದಿ ಗೊತ್ತಾದ್ಮೇಲೆ ಗಾಡಿ ಅವಾಗಿನವೇ ಗಾಡಿ ತೆಗೆದು ಕಡೆಕ್ ಹಾಕ್ಬಿಡ್ತಾರ ನೋಡ್ರಿ. ಅವ್ರು ಹೇಳ್ತಾರೆ ಫೋನ್ ಮಾಡಿ. ಹೆಂಗ್ ಗೊತ್ತಾಯ್ತು ಮೇಡಮ್, ಅಲ್ಲಿ ನೀವು ಅಲ್ಲಿ ಮಾತಾಡೋದು ನಂಗೆ ಫೋನ್ ಮಾಡಿದ್ರೆ ಗೊತ್ತಾಯ್ತು. ಇವ್ರಿಗೆ ಅಲ್ಲಿ ಈಗ JCB ಅಲ್ಲಿ ಇತ್ತು ಅಂದ್ರೆ ಆಯ್ತು, ಈಗ ಒಂಟರದ್ದು ಗೊತ್ತಾದ ತಕ್ಷಣ ಸ್ಪಾಟಿಂಗ್ ಗಾಡಿ ಕಿತ್ತಾವ್ ಅಲ್ಲಿ ಇರೋದಲ್ಲ. ಯಾವ ಟೈಪ್ ಇರ್ಬೇಕು ನೀವೇ ಹೇಳ್ರಿ ಜಾಲ. ಇವ್ರುಗಳೇ ಒಂಥರ ಕುಮ್ಮ ಕೊಡ್ತಾ ಇದಾರೆ 100%. ಯಾರನ್ನ ಗಂಡ ಹೆಂಡತಿ ಜಗಳ ಆಡಿದ್ರೆ ತಂದು ಕುಂದ್ರಿಸಿ ಅವ್ರಿಗೆ ಬೆದರಿಸಿ ಕಳ್ಸೋದ್ರ ಬಿಟ್ಟು ಅವ್ರ ಮೇಲೆ ಹಣ ವಸೂಲು ಮಾಡೋರು ಇವರು. ಮತ್ತೆ ಇದ್ರಾಗ ಬೇಕಾದ್ರೆ ಎಲ್ಲರೂ ಬೇಕಾಗಿತ್ತಂದ್ರೆ ನೀವು ಬರೋದು ಉದ್ದೇಶ ನೀವು ತಪ್ಪು ಮಾಡಾಗಿದ್ರೆ ನಿಮ್ಮಗೆ ಯಾಕೆ ಕೇಸ್ ಮಾಡ್ಬಾರ್ದು? ಜನಸಾಮಾನ್ಯರ ಮೇಲೆ ಜಗಳ ಆಡ್ರ ಅಂದ್ರೆ ಬಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ತಗೊಂತೀರಿ ನೀವು. ಈಗ ತಪ್ಪು ಮಾಡಾಗಿದ್ರೆ ನಿಮ್ಗೆ ಯಾಕೆ ಮಾಡ್ಬೇಕು ಅಂದ್ರೆ ಕಾನೂನು ಬೇಲಿ ಎದ್ದು ಹೊಲ ಮೇಯ್ದಂಗ್ ಮೇಡಮ್. ಯಾರು ಕೈಬೇಕು ಅವರೇ ಬೇಲಿ ಎದ್ದು ಹೊಲ ಮೇಯ್ದಂಗೆ ಹಾಳ ಮಾಡೋದು. ನಮ್ ಜಿಲ್ಲೆ ಮರದ ಹಾಳು ಮಾಡತ್ತಾರ, ನಮ್ ಜಿಲ್ಲೆ ನೈಸರ್ಗಿಕ ಸಂಪತ್ತು ಹಾಳು ಮಾಡ್ಲಕತ್ತಾರ. ಇದು ನಮಗ ಒಪ್ಪದಲ್ಲ. ರೈತರಿಗೆ ರಾತ್ರಿ ಬೆಳಗನ್ ಮೇಡಮ್ ಅಂತ ದೊಡ್ಡ ಗಾಡಿ ಹೋಗೋದ್ರಿಂದ ರಾತ್ರಿ ಜನ ಮಲ್ಕಲಕ್ಕ ದೇಶತ್ ಹೋಗ್ಯಾರ. ಈಗ 2 ದಿವಸ ಸ್ಟ್ರೈಕ್ ಮಾಡಿ ಎಲ್ಲರೂ ನೆಮ್ಮದಿ ಅಂತಾರ ನೋಡ್ರಿ. ಸರ್, ಈಗ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಲ್ಲ, ಈಗ ಏನಾದ್ರೂ ಕೂಡ DC ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ಮೌನ ಪ್ರತಿಭಟನೆಗೆ? ಮೇಡಮ್ ಮೀಟಿಂಗ್ ಆಗಿದ್ರು, ಮತ್ತೆ ಎಡಿಸ್ ಬಂದ್ ಮೀಟಿಂಗ್ ತಗೊಂಡ್ ಮಾತಾಡಿಗೆ ಫೋನ್ ಮಾಡಿ DSP ಅವ್ರು ಹೇಳಿದ್ರೆ ತಕ್ಷಣದ DR ವ್ಯಾನ್ ನೇಮಕ ಮಾಡ್ರಿ ಅಂತ ಹೇಳಿ ಹೇಳ್ಯಾರ. DR ಮ್ಯಾನ್ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ರಿ ಅಂತ ಹೇಳ್ಯಾರ ಮೇಡಮ್. ಅವ್ರು ಏನು ಮಾಡ್ಲಿಲ್ಲ ಅಂದ್ರೆ ಮೇಡಮ್, ಆ ಎಲ್ಲಿ ಮರಳು ತೆಗಿತಾರಲ್ಲ ಮೇಡಮ್, ಅದೇ ಸ್ಥಳದಲ್ಲಿ ನೀರಿನಲ್ಲೇ ಕುಳಿತು ಪ್ರತಿಭಟನೆ ಮಾಡ್ತೀವಿ ಮೇಡಮ್. ಅದೇ ನೀರಿನ ಅದ್ರಲ್ಲೇ ಸುತ್ತಲ 20 ಹಳ್ಳಿಗೆ ಹೇಳಿಬಿಟ್ಟಿನಿ ಮೇಡಮ್. ಈಗ 20 ಹಳ್ಳಿ ಸುಮಾರು 2000 ಮಂದಿ ಅದೇ ಸ್ಥಳದಾಗ ನಾವು ಕುಂದಿರ್ತೀವಿ. ಅದು ಅಲ್ಲಿ ಪೂರ ಒಂದ್ ದಂಡಿಗೆ ಹಚ್ಚಿದ್ರೆ ಬಿಡಲ್ಲ. ಇವ್ರು 3 ಹೋಗ್ಬೇಕು. ಇವ್ರು ಯಾರು SP ಮೇಡಮ್ ಟ್ರಾನ್ಸ್ಫರ್ ಆಗ್ಬೇಕು, PSI ಟ್ರಾನ್ಸ್ಫರ್ ಆಗ್ಬೇಕು, ಮೈನ್ಸ್ ಇಲಾಖೆ ಅಧಿಕಾರಿ ಇದಾರಲ್ಲ ಅವರು, ಅವ್ರು 3 ಟ್ರಾನ್ಸ್ಫರ್ ಆಗ್ಬೇಕು. ಇಲ್ಲಿ ಇರಬಾರ್ದು. ಇವ್ರು ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕಿರಿ ತರಲ್ಲ, ಕೆಟ್ಟ ಹೆಸರು ತರ್ತಾರೆ ಮೇಡಮ್, ತಪ್ಪು ಚುಕ್ಕಿ ತರ್ತಾರೆ ಇವ್ರು. ಆಮೇಲೆ ಜನರು ಹೊಚ್ಚಿಗೆ ಅಂತಾರ. ಈಗ 20 ಹಳ್ಳಿ ಮಂದಿಗೆ ಸೇರ್ಸಿ ಮಾಡ್ತೀನಿ, ನಿಮ್ಮ ಸಹಕಾರ ಇರಬೇಕು. ಅದನ್ನ ಕಡಿವಾಣ ಆಗ್ತಕ್ಕಂಥ ಕೆಲ್ಸಕ್ಕೆ ನಾವು ಮುಂದಾಗ್ಲಕತ್ತೀವಿ ಮೇಡಮ್. ನಿಮ್ಮ ಸಹಕಾರ ನಮ್ಗೆ ಯಾವಾಗ್ಲೂ ನಮ್ಮ ಸಹಕಾರ ನಿಮ್ಮ ಹತ್ರ ಇರುತ್ತೆ ಸರ್. ಒಂದ್ ರೀತಿಯಾಗಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ನೋಡಿ, ಅಂದ್ರೆ ಅಲ್ಲಿ ಏನೋ ಒಂದು ತಪ್ಪಾಗ್ತಾ ಇದೆ ಅನ್ನೋದು ಸರಿ ಮಾಡಿ ಅನ್ನೋದಕ್ಕೂ ಪ್ರತಿಭಟನೆ ಮಾಡಿ ಸರಿ ಮಾಡ್ತಾರೆ ಮೇಡಮ್. ಇನ್ನೊಂದು ಏನಾಗುತ್ತೆ, ಇವ್ರು ಅಕ್ರಮ ಚಟುವಟಿಕೆ ಆದಲ್ಲ, ಅವ್ರು ಈಗ ಏನಂತ ಜೀವ ಬೇದಕ್ಕೆ ಹಾಕ್ಲಕತ್ತಾರಂತ ಅವ್ರು ಮನೆಗೆ ಕೊಡ್ಲಕ್ ಬಂದರಿಗೆ ಗ್ರಾಮಸ್ಥರಿಗೆ. ನೋಡ್ರಿ ಎಂತ ನನ್ನ ಮಕ್ಳು ಇರ್ಬೇಕು. ಅವ್ರು ತಾವು ಮಾಡೋದೇ ಹಲ್ಕಟ್ ಮಂದಿ ಹೇಳ್ತಾರಂತ. ಇವ್ರು ಹೇಳೋದ್ PSI ಅವ್ರು ಜಗಳ ಹಾಕ್ಕೊಂಡ್ ಬರೀ ಅವ್ರ ಹೆಸರು ಕೊಡ್ರಿ ನಾ ಕೇಸ್ ಮಾಡ್ತೀನಿ. ಈ ಕಾನೂನು ಎಲ್ಲ ಇವ್ರ ಕೈಗ ಸರ್ವಾಧಿಕಾರಿ ಮೂರು ಪ್ರಧಾನಮಂತ್ರಿ ಏನೇ ಅವರು ಪ್ರಧಾನಮಂತ್ರಿ ಕೈಯಾಗಿಲ್ಲ ನೋಡ್ರಿ. ಎಷ್ಟು ಆ ಜನ ಜನ ಬಂದಾರಲ್ಲ ಅವ್ರ ಮ್ಯಾಗ ಕೇಸ್ ಮಾಡ್ತೀವಿ. ಅವ್ರು ಹೆಂಗ್ ಮಾಡ್ತಾರ ಮಾಡ್ಲಿ ಅಂತ ಧಮಕಿ ಹಾಕೋದು. ಆಮೇಲೆ ಮೊನ್ನೆ 2 ಗಾಡಿ ನಿಲ್ಲಿಸ್ತಾರ ಮೇಡಮ್. ಗಾಡಿ ಜನರು ನಿಲ್ಲಿಸ್ತಾರ. ಇವ್ರು ಹೋಗತಾನೆ ಬಿಟ್ಟಿಲ್ಲ. ಅವ್ರು ಜನ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಅಲ್ಲಿ ಹೋಗಿ ಕೇಸ್ ನೀವು ಯಾರು ಕೇಳಿದ್ರಿ ನಿಮ್ಗೇನ್ ಪರ್ಮಿಷನ್ ಅದಂತಲ್ಲ, ರಾಬ್ರಿ ಕೇಸ್ ಮಾಡ್ತಾರಂತಾರ ಅವ್ರ ಮ್ಯಾಗ. ನೋಡ್ರಿ ಎಷ್ಟು ಇರ್ಬೇಕು. ಯಮಗ ಮೊನ್ನೆನೇ ಜಾಯ್ನ್ ಆಗ್ಯಾರ ಇವ್ರು. ಹಂಗೆ ಸೀನಿಯರ್ ಇಲ್ಲ ಅವ್ರಿಗೆ ಯಾರು ಗ್ರಾಮಸ್ಥರು ಗ್ಯಾಸ್ ಹತ್ತು ಕೇಸಿ ಆದ್ರೆ ಅವ್ರು ಹೊರಗೆ ಹಾಕ್ಬೇಕು. ತಪ್ಪು ಬರ್ತಾರೆ ಮೇಡಮ್. ನಮ್ಗೆ ಸಾಕಾಗ್ಯದಂದ್ರೆ ಮನ್ಯಾಗ ಕೀಲೆ ಹಾಕಬೇಕಂತಾರ. ಮನ್ಯಾಗ ಮಲ್ಕೊಂಡ್ರಿ ಹೊರಗೆ ಹಾಕ್ಬೇಕಾಗ್ತದ. ಅವ್ರಿಗೆ ಅನ್ಸ್ತಾರ. ಮತ್ತೆ ರಾಬರಿ ಕೇಸ್ ಮಾಡ್ತಾರಂತ ಮೇಡಮ್. ರಾಬರಿ ಕೇಸ್ ಅಂದ್ರೆ ಇವ್ರ ಗಾಡಿ ನಿಲ್ಲಿಸಬಾರ್ದಂತ. ಇವ್ರ ಕೈಯಾಗಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ. ದಯವಿಟ್ಟು ಇದ್ರನ್ನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮುಂದಾಗಬೇಕು.
ಎಸ್ ಅವ್ರು ಏನೋ ಮಾಡಿದ್ರೆ ಅವ್ರಿಗೂ ನಾ ಯಾದಗಿರಿ ಬಂದಾಗ ಅವ್ರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಬೇಕಂತ ನಿರ್ಧಾರ ತಗೊಂಡಿವಿ ನೋಡ್ರಿ. ಎಸ್ ಎಸ್ ಸರ್, ಇಷ್ಟು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಾವು ಕೂಡ ನಿಮಗೆ ಒಂದು ನ್ಯಾಯವನ್ನ ಸಿಗೋವರೆಗೂ ಸುದ್ದಿಯನ್ನ ಮಾಡ್ತಾನೆ ಇರ್ತೀವಿ. ನಮ್ಮ ಐಡೆನ್ಸ್ ವಾಹಿನಿಯ ಉದ್ದೇಶ ಕೂಡ ಅದೇ ಆಗಿರುತ್ತೆ. ಧನ್ಯವಾದಗಳು ಸರ್. ಕೇಳಿದ್ರಲ್ಲ, ಯಾಕೆ ಒಂದು ವಡಕೆರೆ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಗಮನವನ್ನ ಹರಿಸುವಂತೆ ಮನವಿಯನ್ನ ಮಾಡ್ತೀವಿ.